ಸಂತೋಷದಲ್ಲಿ ಕೊಡಕ್ಕಿನೇ ಅವ್ರು ಬಂದಿರೋದು. ಎಲ್ಲ ದುಃಖದಲ್ಲಿ ಕಣ್ಣೀರಲ್ಲಿ ಇರ್ತಾರೆ. ಆದ್ರೆ ದೇವರು ಬಂದು ನಿಮ್ಮ ದುಃಖ ಸಂತೋಷವಾಗಿರ್ಬೇಕೆಂದು ಅವ್ರು ಏನು ಮಾಡಿದ್ದಾರೆ, ಅವ್ರ ದುಃಖನೇ ಸಂತೋಷ ಮಾಡಕ್ಕೆ ಒಂದು ಮಗು ಹುಟ್ಟಿದ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತಲ್ಲ ನೋಡಿ. ಪವಿತ್ರ ಮಗು ಹುಟ್ಟಿದೆ, ತುಂಬಾ ಸಂತೋಷ ಆಗಿದೆ. ಅದಕ್ಕೆ ಆ ತರನೇ ಅವ್ರು ಒಂದು ಮಗು ಹುಟ್ಟಿದೆ, ನಮ್ಗೆ ತುಂಬಾ ಸಂತೋಷ ಆಗಿದೆ. ದೇವದೂತನ್ ಅವಳನ್ನು ನೋಕಿ ಮರಿಯಾಳೆ ಭಯಪಡಾದೆ நீ தேவனிடத்தில் கிருபை பெற்றாய். ஹல்லேலூயா. தேவனிடத்தில் கிருபை பெற்றாய் என்று சொல்லி இருக்கிறது. நாம் எல்லாரும் ದೇವರ ಹತ್ರ ಕೃಪೆಯನ್ನು ಏನು ಮಾಡಿದೀವಿ, ಹೊಂದಿಕೊಂಡಿದ್ದೀವಿ. ಹಲ್ಲೇಲೂಯಾ. ಅರುಮೆಯ ದೇವಚನನೇ, ದೇವದೂತರು ಅವರನ್ನು ನೋಕಿ ನೀವು ಭಯಪಡಬೇಡ ಎಂದು ಹೇಳುತ್ತಾ ಇದ್ದಾರೆ. ಭಯಪಡಬೇಡ. ನಾವೆல்லார பயத்துல நம்ம என்ன பண்ணிட்டு இருக்கிறோம், உட்கார்ந்து இருக்கிறோம். ரொம்ப பயம், என்ன பார்த்தாலும் பயம். ಏನು ನೋಡಿದ್ರೆ ಕೂಡ ಭಯನೇ. ಏನನ್ನ ನೋಡಿ ಮನೆಯಲ್ಲಿ ಯಾವುದು ಒಬ್ಬರೇ ತರ ಕೂಡ ಭಯ ಪಡ್ತೀವಿ. ಅದಕ್ಕೆ ದೇವರು ಹೇಳುತ್ತಾರೆ ನೀವು ಭಯಪಡಬೇಡ ನಾನು ಹೇಳಿದ್ದಾರೆ. ಅದಕ್ಕೆ ಭಯಪಡಬೇಡ ಎಂದು ಮಾತು ಹೇಳಕ್ಕೆ ತುಂಬಾ ಜನ ಕಾಯ್ತಾ ಇದ್ದಾರಲ್ಲ, ಆ ಮಾತುಗಳ ಕೇಳಿ ನಾವು ತುಂಬಾ ಸಂತೋಷ ಪಡ್ತೀವಿ. ತುಂಬಾ ಜನ ಯಾವಾಗ ನೋಡು ಭಯ 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 ಮಾತುಗಳನ್ನೇ ಮಾತಾಡುತ್ತಾರೆ. ಅದಕ್ಕೆ ಮರಿಯಾಳ್ ದೇವದೂತனை நோக்கி இது எப்படி ஆகும், நான் புருஷனை அறியேனே. ಹಲ್ಲೇಲೂಯಾ. ಅವ್ರು ಏನು ಮಾಡಿದಾರೆ, ಮಗುವೇ ಅವರು ಮದುವೆನೇ ಆಗಿಲ್ಲ, ಚಿಕ್ಕ ಮಗುವು ಅವ್ರಿಗೆ ಏನಾಗಿದೆ, மகுவாಗಿದೆ. ஹல்லேலூயா. அந்த சின்ன பொண்ணுக்கு கல்யாணம் ஆகாத ஒரு பெண்ணுக்கு மகுவான ಏನ್ ಮಾಡ್ತಾರೆ, ಚಿಕ್ಕ ಮಗುವು ಅದು ಚಿಕ್ಕ ಮಗಳಿಗೆ ಏನಾಗಿದೆ, ಮಗುವಾಗಿದೆ. ಅದೇ ದೇವರು ಬಂದು ಇದು ಪವಿತ್ರ ಆತ್ಮ ಎಂದು ಹುಟ್ಟಿದೆ. ಹಲ್ಲೇಲೂಯಾ. ಉಂಟಾಗಿದೆ. ಇದನ್ನೇ ನಿಮಗೆ ಯೇಸುನ ಹೆಸರಿಡಬೇಕು ಅಂತ ಹೇಳುತ್ತಾರೆ. ಆವಾಗ ಅವಳು ಹೇಳುತ್ತಾಳೆ ನಾನು ಏನೋ ಗಂಡನೇ ನೋಡಿಲ್ಲ, ಇದು ಹೆಂಗ ಆಗುತ್ತೋ ಗೊತ್ತಿಲ್ಲ, ಇದು ನೋಡೋಣ ಕಡೆಸಿ ಕೊನೆವರೆಗೂ ನೋಡೋಣ ಹೆಂಗಾಗಿದೆ ಅಂದ್ರು. ಅದನ್ನೇ ಗಂಡ ಹೆಂಡತಿ ಏನು ಮಾಡಿಲ್ಲ, ಒಬ್ರಿಗೊಬ್ರು ನೋಡಿಲ್ಲ, ದೂರ ದೂರ ಇದ್ದಾರೆ. ಹಂಗನು ಮಗು ಆಗಿದೆ. ಹಲ್ಲೇಲೂಯಾ. ಎಷ್ಟು ಒಂದು ಅದ್ಭುತಲ್ಲವಾ. ಅದೇ ಹಂಗಂದ್ರೆ ಬೇರೆ ಬೇರೆ ಏನು ಮಾತಾಡ್ತಾರೆ. ಚಿಕ್ಕ ಮಕ್ಕಳಿಗೆ ಮಗು ಆಗಿದ್ರೆ ಒಂದು ತರ ಕೆಟ್ಟ ತರ ಮಾತಾಡ್ತಾರೆ. ಆದ್ರೆ ಹಂಗ ಮಾತಾಡಿಲ್ಲ, ತುಂಬಾ ಒಂದು ಸಂತೋಷ ಪಡುತ್ತಾರೆ. ಇವಳಿಗೆ ಮಗು ಆಗಿದೆ ಅನ್ಬಿಟ್ಟು. ಅದಕ್ಕೆ ಮರಿಯಲ್ಲಿ ಏನ್ ಹೇಳ್ತಾಳೆ, ಇದು ಹೆಂಗೆ ಆಗುತ್ತೆ ನೋಡೋಣ. ಹಲ್ಲೇಲೂಯಾ. ಅರುಮೆಯ ದೇವಚನಮೇ, ನಾವೆಲ್ಲರೂ ಬಂದಿದ್ದೀವಿ, ದೇವರನ್ನು ನೋಡಕ್ಕೆ ಬಂದಿದ್ದೀವಿ, ದೇವರ ವಾಕ್ಯಗಳ ಕೇಳಕ್ಕೆ ಬಂದಿದ್ದೀವಿ. ಇಲ್ಲಿ ಸಂತೋಷವಾಗಿ ಒಂದು ಮಾತು ಏನಂದ್ರೆ, ದೇವರು ಈ ಪ್ರಪಂಚದಲ್ಲಿ ನಮಕ್ಕಾಗಿ ಬಡವರಿಗಾಗಿ ಹುಟ್ಟಿದ್ದಾರೆ. ಹಲ್ಲೇಲೂಯಾ. ಆ ಬ್ರದರ್ ಹೇಳಿದ್ರು, ನಾವು ಕ್ರಿಸ್ತವರಂದ್ರೆ ಏನು, ಇನ್ನೊಬ್ಬರಿಗೂ ಸಹಾಯ ಮಾಡಬೇಕು, ಬಡವರಿಗೂ ಸಹಾಯ ಮಾಡಬೇಕು. ನಾವೇ ತಿನ್ನೋದು, ನಾವೇ ಎಲ್ಲಾನು ಏನು ಮಾಡೋದು, ಒಬ್ರಿಗೊಬ್ರು ಸ್ವಂತ ಜನಗಳಿಗೆ ಹಚ್ಚಿಕೊಳ್ಳೋದು, ಸ್ವಂತ ಜನಗಳಿಗೆ ಕೊಡೋದು ಹಂಗ ಇಲ್ಲ. ಬಡವರಿಗೂ ಕೊಡಬೇಕು, ಬೇರೆಯವ್ರಿಗೂ ಕೊಡಬೇಕು. ಅದನ್ನೇ ಹಂಗೆ ಕೊಡೋದನ್ನೇ ಪ್ರೀತಿ. ನಾವೇ ತಿನ್ನೋದು, ನಾವೇ ಏನ್ ಮಾಡೋದು, ಸ್ವಂತ ಜನಗಳಿಗೆ ಕೊಡೋದು ಅದು ಇಲ್ಲ. ಕ್ರಿಸ್ತು ಮಾರ್ಗ ಅಂದರೆ ಬೇರೆಯವ್ರಿಗೆ ಸಹಾಯ ಮಾಡಬೇಕು. ದೇವರು ಸಹಾಯ ಮಾಡಿಕೆ ಬಂದಿದ್ದಾರೆ ಈ ಪ್ರಪಂಚದಲ್ಲಿ. ಹಲ್ಲೇಲೂಯಾ.